ಇನ್ನು ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 14 ಕ್ಷೇತ್ರಗಳು 50-50 ಅಂದ್ರೆ ರಣರೋಚಕ ಕದನ ಇಲ್ಲಿ ನಡೆಯುತ್ತೆ ಅಂತ ಊಹೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಮೈತ್ರಿ ಮತ್ತೆ ಕಾಂಗ್ರೆಸ್ ಫೈಟ್ಗೆ ನಿಂತಿದೆ. ಅದರ ನಡುವೆ ಯುದ್ಧದ ಮೊದಲ ಹಂತ 14 ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ. ರಣರೋಚಕ ಅಖಾಡದಲ್ಲಿ ಜಗಜಟ್ಟಿಗಳಿದ್ದಾರೆ. ಈ ಕ್ಷಣಕ್ಕೆ ಯಾರೆಲ್ಲ ಟ್ರೆಂಡಿಂಗ್ ಅಲ್ಲಿದ್ದಾರೆ, ಯಾರಿಗೇನ್ ಪ್ಲಸ್ಸು ಯಾರಿಗೇನ್ ಮೈನಸ್ಸು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, 50-50 ಅನ್ನೋ ಕ್ಷೇತ್ರಗಳು ಯಾವುದು, ರಣಕಣದಲ್ಲಿ ಮತದಾರರ 108 ಮತಗಣಿತ ಹೇಗೆ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಣ ಅಂತ ಅವರು ಒಂದು ಪ್ಲಾನ್ ಅಲ್ಲಿದ್ರೆ, ಕಾಂಗ್ರೆಸ್ನವರು ನಮ್ದು ಗ್ಯಾರಂಟಿ ಕೈ ಹಿಡಿಯುತ್ತೆ, ಹೆಣ್ಮಕ್ಳು ನಮ್ಮ ಕೈ ಹಿಡಿತಾರೆ ಮತ್ತು ಸಿದ್ದು ಪ್ಲಸ್ ಡಿಕೆಶಿ ಜೋಡಿಯಿಂದ ಕಮಾಲ್ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಸೊ ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳೇ ಹಾಟ್ ಫೇವ್ರೆಟ್ ಈ ಕ್ಷಣಕ್ಕೂ ಕೂಡ. ಸೊ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಈಗ ಅದೇ ಯಾರ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ, ಯಾರ್ದೇನ್ ಲೆಕ್ಕಾಚಾರ, ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಸ್ಟಾರ್ ಕ್ಯಾಂಡಿಡೇಟ್ಗಳು ಈ ಸರ್ತಿ ಸ್ಪರ್ಧೆ ಮಾಡಿರೋದ್ರಿಂದ ಆ ಕ್ಷೇತ್ರಗಳತ್ತ ತೀವ್ರ ಕುತೂಹಲ. ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು, ಉತ್ತರ ಕರ್ನಾಟಕದ ಕ್ಷೇತ್ರಗಳ ಕೆಲವು ಸುದ್ದಿಗಳೇ ಬರಲ್ಲ, ಚರ್ಚೆ ಆಗ್ತಿರೋದೇ ದಕ್ಷಿಣ ಕರ್ನಾಟಕ, ಅದರಲ್ಲೂ 11 ಕ್ಷೇತ್ರಗಳು. ಈಗ ಅದನ್ನ ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಹೈ ವೋಲ್ಟೇಜ್ ಕ್ಷೇತ್ರ. ಈ ತರ ಕೆಲವು ಕ್ಷೇತ್ರಗಳು ಕಂಡು ಬರ್ತಾ ಇದೆ. ಓಕೆ, ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ಇದ್ದಾರೆ. ಮಸೂದ, ಹೌದು, ಈಗ 28 ಕ್ಷೇತ್ರದಲ್ಲೂ ಅವರದ್ದೇ ಆದ ವರ್ಚಸ್ಸನ್ನ ಪಕ್ಷಗಳು ಹೊಂದಿದೆ. ಕಾಂಗ್ರೆಸ್ನವರು ನಮ್ಮ ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನೋದಾದ್ರೆ, ಮೈತ್ರಿ ಅವರು ಎರಡೂ ಪಕ್ಷದ ಓಟ್ಗಳು ನಮಗೆ ಸಿಗುತ್ತೆ, ನಾವೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಹೇಗೆ ನಡೀತಾ ಇದೆ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಮೊದಲಿಗೆ ಈ ಮೊದಲ ಹಂತದ ಒಂದು ಕ್ಯಾನ್ವರ್ಸ್ ಪ್ರಚಾರ, ವಿಶ್ವಾಸ, ಜನರ ವಿಶ್ವಾಸ ಅಂತ? ಪ್ರಚಾರದ ಭರಾಟೆ ಜಾಸ್ತಿಯಾಗಿದೆ ವಿದ್ಯಾ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಬಹುತೇಕ ಮುಕ್ತಾಯ ಆಗಿರುವಂಥದ್ದು. ಇನ್ನು ನಾಮಪತ್ರ ವಾಪಸ್ ಪಡೆಯೋಕೆ ಇನ್ನೊಂದು 2-3 ದಿನಗಳ ಕಾಲ ಇದೆ. ಆದರೆ ಪ್ರಚಾರದ ಭರಾಟೆ ಮಾತ್ರ 3 ಪಕ್ಷಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೊರಗಡೆನವರಿಂದ ಕೂಡ ಕರ್ಕೊಂಡು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ, ಅವರವರ ಪಕ್ಷಗಳ ವರಿಷ್ಠರು ಕೂಡ ಬಂದು ಪ್ರಚಾರ ಮಾಡ್ತಿದ್ದಾರೆ. ಮೋದಿ ಅವರು ಕೂಡ ಈ ವಾರದಲ್ಲಿ ಬರ್ತಾ ಇದ್ದಾರೆ, ಮತ್ತೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಚಾರ ರಣಾಂಗಣ ಏನಿದೆ ದೊಡ್ಡ ಮಟ್ಟದಲ್ಲಿ ರಂಗೇರಿದೆ ಅಂತ ಹೇಳ್ಬೋದು. ಇನ್ನು ಈ ಬಾರಿಯೂ ಕೂಡ 7-8 ಹೈ ವೋಲ್ಟೇಜ್ ಕ್ಷೇತ್ರಗಳಿದ್ದಾವೆ. ಆ 7-8 ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವಿ ಇರೋರೇ ಆ ಕಣದಲ್ಲಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಕುತೂಹಲ ಮನೆ ಮಾಡಿರುವಂಥದ್ದು. ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. 2019ರಲ್ಲಿ ಇಡೀ ಲೋಕಸಭೆ ಚುನಾವಣೆಯ ಕೇಂದ್ರ ಬಿಂದು ಮಂಡ್ಯವೇ ಆಗಿತ್ತು. ಈ ಬಾರಿನೂ ಕೂಡ ಮಂಡ್ಯ ಗಮನ ಸೆಳೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮೂಲಕ. ಹಾಗೆ ಮೈಸೂರು ಮಹಾರಾಜರು ಯದುವೀರವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಗಮನ ಸೆಳೆದಿರುವಂತಹ ಕ್ಷೇತ್ರ. ಅಲ್ಲಿ ಯದುವೀರವರನ್ನ ಗೆಲ್ಲಿಸಿಕೊಳ್ಳಬೇಕು ಅನ್ನುವಂತಹ ಪಣವನ್ನು ಬಿಜೆಪಿ ನಾಯಕರು ತೊಟ್ಟಿರುವಂಥದ್ದು. ಸಿದ್ದರಾಮಯ್ಯನವರು ಕೂಡ ತಕ್ಕ ರಣತಂತ್ರವನ್ನು ಕೂಡ ಹೆಣಿತಾ ಇದ್ದಾರೆ. ಬಹುತೇಕ ಅಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡೆಯುತ್ತೆ. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳಿದ್ದಾವೆ. ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಹೃದಯ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಅವರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ಪಣವನ್ನು ಬಿಜೆಪಿ ನಾಯಕರು ತೊಟ್ಟಿದ್ದಾರೆ. ಅವರ ಸತತ ಸೋಲಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಳ್ಳೆ ಹೆಸರು ಪಡೆದಿರುವಂತಹ ಸಜ್ಜನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ಗಮನ ಸೆಳೀತಾ ಇದ್ದಾವೆ. ಇವರೆಲ್ಲರ ಅದೃಷ್ಟ ಏನಾಗುತ್ತೆ, ಈ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಪ್ರಭಾವಿ ಏನು ಸ್ಟಾರ್ ವ್ಯಾಲ್ಯೂ ಇದೆ, ಅವ್ರು ಗೆಲ್ತಾರ ಅನ್ನುವಂಥದ್ದು ಬಹಳ ಕುತೂಹಲ ಮನೆ ಮಾಡಿದೆ. ಓಕೆ, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಈ 14 ಲೋಕಸಭಾ ಕ್ಷೇತ್ರಗಳೇನು ಚುನಾವಣೆ ನಡೀತಾ ಇದೆ ಮೊದಲ ಹಂತದಲ್ಲಿ, ಅದರಲ್ಲಿ ಒಂದು 10-11 ಕ್ಷೇತ್ರಗಳಲ್ಲಿ ಸ್ಟಾರ್ ಅಭ್ಯರ್ಥಿಗಳು ಚುನಾವಣೆ ಕಣಕ್ಕೆ ಇಳಿದಿದ್ದಾರೆ. ಈ ಸ್ಟಾರ್ ಅಂದಾಗ ಹೈ ವೋಲ್ಟೇಜ್ ಆಗುತ್ತೆ, ಜನ ಸಹಜವಾಗಿ ಕುತೂಹಲದಿಂದ ನೋಡ್ತಾ ಇರ್ತಾರೆ ಇವರಲ್ಲಿ ಯಾರು ಗೆಲ್ತಾರೆ ಅಂತ. ಜನ ಯಾರಿಗೆ ಮತವನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಅವರ ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ.